ನಮಸ್ಕಾರ ವೀಕ್ಷಕರೇ. ಇವತ್ತು ನನ್ನ ಮಗನಿಗೋಸ್ಕರ ಗಂಜಿ ಪೌಡರ್ ಮಾಡ್ತಾ ಇದ್ದೀನಿ. ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಮೊದಲು 2 ಪಾವ್ ಅಕ್ಕಿ ಹಾಕಿ ಅದನ್ನು ಚೆನ್ನಾಗಿ ತೊಳೆದು ನೆನೆ ಹಾಕಿದ್ದೀನಿ. ಇಲ್ಲಿ ಹೆಸರುಬೇಳೆ ಹಾಗೂ ಬಾರ್ಲಿ ಹಾಕಿದ್ದೀನಿ. ಇದು ಕಡಲೆಕಾಳು, ಇದು ಹಲಸಂದಿ, ಇಲ್ಲಿ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರು, ಇದು ನವಣೆ, ಇಲ್ಲಿ ಹಲಸಂದಿ, ಆಮೇಲೆ ಗೋಧಿ, ಇದು ರಾಗಿ. ಇದು ಎಲ್ಲ ಸಣ್ಣ ಲೋಟ ತೊಗೊಂಡು ಅದರಲ್ಲಿ ಒಂದು ಅರ್ಧ ಲೋಟದಿಂದ ಎಲ್ಲ ಪ್ರಮಾಣಗಳನ್ನು ಹಾಕಿದ್ದೀನಿ. ಇದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ, ಬಿಕಾಸ್ ಒಂದು ಸ್ವಲ್ಪ ಹೆವಿ ಆಗುತ್ತೆ ಅಂತ. ಅದಾದಮೇಲೆ ಅಗಸೆ ಬೀಜ, ಮೆಣಸು, ಜೀರಿಗೆ. ಸ್ವೀಟ್ ಮಾಡಿ ತಿನ್ನಿಸೋರು ಜೀರಿಗೆ ಹಾಗೂ ಮೆಣಸು ಸ್ಕಿಪ್ ಮಾಡ್ಬೋದು, ಆಮೇಲೆ ಬೇಕಂದರೆ ಹಾಕಿ ಕೊಡ್ಬೋದು. ಇಲ್ಲಿ ಶೇಂಗಾ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ, ಕೇರು ಬೀಜ, ಎಳ್ಳು, ಇವು ಯಾವೂ ನೆನೆಸೋ ಹಾಗಿಲ್ಲ. ಗೋಡಂಬಿ, ಬಾದಾಮಿ, ಕೇರು ಬೀಜ. ಇನ್ನೂ ಅಕ್ರೋಟ್ ಒಂದು ಬಾಕಿ ಇದೆ, ಅದು 1 ಅಥವಾ 2. ಇವನ್ ಬಾದಾಮಿ, ಪಿಸ್ತಾ, ಗೋಡಂಬಿ ಕೂಡ 2 ಅಥವಾ 4 ಅಷ್ಟೇ, ಅದಕ್ಕಿಂತ ಜಾಸ್ತಿ ಹಾಕೋ ಹಾಗಿಲ್ಲ. ಇವನ್ನ ನಿಮಗನ್ಸ್ಬೋದು ಇಷ್ಟೊಂದು 2 ಪಾವ್ ಅಕ್ಕಿಗೆ ಇಷ್ಟೊಂದೆಲ್ಲ ಇಷ್ಟಿಷ್ಟು ಹಾಕಿದ್ದೀರಿ ಅಂತ. ಬಟ್ ಇವೆಲ್ಲ ಭಾಳ ಹೆವಿ ಆಗುತ್ತೆ, ಯಾಕಂದರೆ ಎಲ್ಲ ಒಟ್ಟಿಗೆ ಕೊಡ್ತಾಯಿದ್ದೀವಿ. ಹಾಗಾಗಿ ಮಕ್ಕಳ ಡೈಜೆಸ್ಟಿವ್ ಸಿಸ್ಟಮ್ಸ್ಗೆ ಮೇಲೆ ಹೊಡೆತ ಬೀಳುತ್ತೆ. ಹಾಗಾಗಿ ಅಂಥವೆಲ್ಲ ಜಾಸ್ತಿ ಹಾಕಬಾರ್ದು, ಭಾಳ ಕಡಿಮೆ ಪ್ರಮಾಣದ ಇರಬೇಕು. ಇವನ್ ರಾಗಿ ಆಮೇಲೆ ಅಕ್ಕಿ 2 ಒಂದೇ ಪ್ರಮಾಣ ತೊಗೋ ಅಂತಾರೆ, ಆದರೆ ನಾನು ತೊಗೊಂಡಿಲ್ಲ. ಬಿಕಾಸ್ ಅದಕ್ಕೆ ರಾಗಿ ಗಂಜಿ ಅಂತೇಳಿ ಬೇರೆ ಮಾಡಿ ತಿನ್ನಿಸ್ತೀನಿ ನಾನು. ಹಾಗಾಗಿ ಅದನ್ನು ರಾಗಿ ನಾನು ಬಹಳ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದನ್ನು ಅದು 2 ಪಾವ್ ತೊಗೊಂಡ್ರೆ ಇದು ಒಂದು 1/4 ಪಾವು ಅಥವಾ ಒಂದು ಸ್ವಲ್ಪ ಹೆಚ್ಚಿದೆ ಅಷ್ಟೇ, ಅದಕ್ಕಿಂತ ಏನು ಜಾಸ್ತಿ ತೊಗೊಂಡಿಲ್ಲ. ಬಟ್ ಉಳಿದಿದ್ದೆಲ್ಲನೂ ಸಣ್ಣ ಗ್ಲಾಸ್ನಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಆ ಗ್ಲಾಸ್ ಒಂದು ತೋರಿಸ್ತಾ ಇಲ್ಲ ನೋಡಿ ನಾನು, ಅಷ್ಟೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ತೊಗೊಂಡು ಬಂದೆ. ಇಲ್ಲಿ ಇದು ಈ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಅಷ್ಟೇ ನಾನು ತೊಗೊಂಡಿರೋದು. ಈ ಒಂದು ಕಡಲೆಬೇಳೆ, ಹಲಸಂದಿ ಮಾತ್ರ ಅದಕ್ಕೂ ಇನ್ನೂ ಪ್ರಮಾಣ ಕಡಿಮೆ ತೊಗೊಂಡಿದ್ದೀನಿ, ಬಿಕಾಸ್ ಅವು ಹೆವಿ ಆಗ್ತದೆ ಅಂತ ಹೇಳಿ. ಇವನ್ನು ಹುರುಳಿಕಾಳು ತೊಗೊಳ್ಬೋದು, ಬಟ್ ಪ್ರಮಾಣ ಹೇಳಿದ್ನಲ್ಲ ಅಷ್ಟೇ, ಸ್ವಲ್ಪ ಕಡಿಮೆನೇ ತೊಗೊಳ್ಳಿ. ನಾನು ಹುರುಳಿಕಾಳು ಆಮೇಲೆ ಅಕ್ರೋಟ್ ಇವೆರಡನ್ನೂ ಆ್ಯಡ್ ಮಾಡಿ ಇವನ್ನೆಲ್ಲನೂ ಚೆಂದಾಗಿ ಸಣ್ಣದಾಗಿ ಹುರಿದಿಡ್ತೀನಿ. ಹುರಿದಿಟ್ಟು ಒಟ್ಟಿಗೆ ಮಿಕ್ಸರ್ಗೆ ಹಾಕ್ಬಿಡ್ತೀನಿ. ನಾನು ಗಿರಣಿ ಕಳ್ಸೋಕ್ಕೆ ಹೋಗಲ್ಲ, ಅಲ್ಲಿ ಅಷ್ಟೊಂದು ಹೈಜೀನ್ ಮೇಂಟೈನ್ ಆಗೋಲ್ಲ ಅಂತ ನಾನೇನು ಮಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲೇ ಚೆನ್ನಾಗಿ ನಾನೇ ಮಿಕ್ಸರ್ಗೆ ಹಾಕಿ ನೀಟಾಗಿ ಸಾಣ್ಗಿ ಹಿಡಿದು ಅದನ್ನು ದಪ್ಪ ಬಂದರೆ ಇನ್ನೂ ಒಂದು ಸಲ ಸಾಣ್ಗಿ ಹಿಡಿದ್ಬಿಟ್ರೆ ತಾನು ಚೆನ್ನಾಗಿ ಇದಾಗುತ್ತೆ. ಅದೇನು ಮತ್ತು ಎಕ್ಸ್ಟ್ರಾ ದಪ್ಪಂದೇನು ಅಂಥ ಬರೀ ಏನು ಉಳಿಯೋಂಗಿಲ್ಲ, ಯಾಕಂದ್ರೆ ಭಾಳ ಸಣ್ಣಗಿಟ್ಟು ಹುರಿದ್ಬಿಟ್ಟಿರ್ತೀವಲ್ಲ, ಹಾಗಾಗಿನ ಅಷ್ಟೊಂದೇನು ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಈಗ ಆಲ್ರೆಡಿ ನನ್ನ ಮಗ 1 ವರ್ಷ 3 ತಿಂಗಳು, ಒಂದು ಸ್ವಲ್ಪ ಗಟ್ಟಿ ಇದ್ದರೂ ತಿಂತಾನೆ. ಕುದಿಸ್ತೀವಲ್ಲ ಅವಾಗಂತೂ ಅದು ಚೆನ್ನಾಗಿ ಮೆತ್ತಗಾಗೇ ಬಿಡುತ್ತೆ, ಅದಂತೂ ಚಿಂತೆನೇ ಇಲ್ಲ. ಅಕಸ್ಮಾತ್ ಲಾಸ್ಟ್ ಒಂದು ಸ್ವಲ್ಪ ದಪ್ಪ ಇದ್ದರೂ ಮತ್ತೆ ಹೊಳಗೆ ಸೇರಿಸ್ಬಿಡ್ತೇನೆ ನಾನು ಅದನ್ನು. ಹಾಗೆ ಮಾಡ್ತೀನಿ. ಆಮೇಲೆ ಹೀಗೆ ಮಾಡೋದ್ರಿಂದ ನಾನು ಇದನ್ನು 8-9 ತಿಂಗಳಿಂದ ಶುರು ಮಾಡಿದ್ದೀನಿ ನನ್ನ ಮಗನಿಗೋಸ್ಕರ. ಬಟ್ ಹಿ ಲವ್ಸ್ ಇಟ್, ಅವ್ನು ಭಾಳ ಇಷ್ಟನೂ ಪಡ್ತಾನೆ. ಆಮೇಲೆ ಬೇಗನೂ ಆಗಿಬಿಡುತ್ತೆ ಗಂಜಿ, ಯಾಕಂದ್ರೆ ಮುಂಚೆನೇ ಭಾಳ ನೀಟಾಗಿ ಸಣ್ಣಗೆ ಹುರಿದು ಸಿಮ್ಮಲ್ಲಿಟ್ಟು ಹುರಿದ್ಬಿಟ್ಟಿರ್ತೀವಲ್ಲ, ಅದು ಆಲ್ರೆಡಿ ಅದೊಂದು ಸ್ವಲ್ಪ ಬೆಂದಂಗೆ ಇರುತ್ತೆ. ಹಾಗಾಗಿ ಬೇಗನೆ ಬೆಂದ್ಬಿಡತ್ತೆ. ಅದನ್ನು ಅವನಿಗೂ ಇಷ್ಟಪಡ್ತಾನೆ. ಅವ್ನು ಸಕ್ಕರೆ, ಬೆಲ್ಲ ಇಂಥವೇನು ಇಷ್ಟಪಡದಿರೋದ್ರಿಂದ ನಾನು ಜೀರಿಗೆ, ಮೆಣಸು ಮುಂಚೆನೇ ಅದರಲ್ಲಿ ಆ್ಯಡ್ ಮಾಡಿ ಇಡ್ತಾಯಿದ್ದೀನಿ. ಬೇಕಾದ್ರೆ ನಿಮಗೆಲ್ಲ ನಿಮ್ಗೆ ಯಾರು ಮಾಡೋರಿದ್ರೆ ಹಾಗೆ ಮಾಡಿಟ್ಕೊಳ್ರಿ. ಮಾಡುವಾಗ ಜೀರಿಗೆ ಪುಡಿ, ಒಂದು ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಖಾರದ ಮಾಡ್ಬೋದು, ಬೆಲ್ಲ, ತುಪ್ಪ ಹಾಕಿ ಸ್ವೀಟ್ ಮಾಡ್ಬೋದು. ನಿಮ್ಗೆ ಯಾವ್ದು ಸರಿ ಹೋಗ್ತೈತಿ ಆ ರೀತಿ ಮಾಡ್ಕೋಬೋದು. ನಾನು ಇವನ್ನೆಲ್ಲ ನೆರಳಲ್ಲೇ ಒಣಗಿಸ್ಬಿಡ್ತೀನಿ. ಇಡೀ ಒಂದು ದಿನ ಆಲ್ಮೋಸ್ಟ್ ಒಣಗಿಸ್ತೀನಿ, ಯಾಕಂದ್ರೆ ನಮ್ಮ ಧಾರವಾಡ ತಂಪು, ಅಂತ ಪರಿ ಏನು ಬೇಗ ಒಣಗಿ ಬಿಡೋದಿಲ್ಲ ಅವು. ಹಾಗಾಗಿ ನಾನು ಒಂದು ದಿವ್ಸ ಒಣಗಿಸ್ತೀನಿ, ಆಮೇಲೆ ಹುರಿದು ಮಾಡ್ತೀನಿ. ಬಟ್ ನನ್ನ ಮಗನಿಗೆ ಇಮ್ಯುನಿಟಿ ಮಾತ್ರ ಬಹಳ ಚೆನ್ನಾಗಿದೆ, ಗ್ರೋತು ಚೆನ್ನಾಗಿದೆ. ಅವನು ಒಬ್ವಿಯಸ್ಲಿ ಹೀ ಈಸ್ ವೆರಿ ಹೆಲ್ದಿ. ಬಟ್ ಬೇಗ ಫ್ರೀಕ್ವೆಂಟಾಗಿ ನೆಗಡಿ ಬರೋದು, ಜ್ವರ ಬರೋದು ಆ ಥರ ಏನೂ ಆಗಲ್ಲ. ಅಕಸ್ಮಾತ್ ಬಂದ್ರೂ ಸಹಿತ ನೆಗಡಿ, ಆಮೇಲೆ ಒಬ್ವಿಯಸ್ಲಿ ಈ 3 ತಿಂಗಳದ ನಮ್ಮ ಧಾರವಾಡದಲ್ಲಿ ನೆಗಡಿ, ಕೆಮ್ಮು, ಜ್ವರ, ವೈರಲ್ ಇನ್ಫೆಕ್ಷನ್ನು, ಬರೀ ಡೆಂಗ್ಯೂ, ಮಲೇರಿಯಾ ಅಂತ ಭಾಳ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಫ್ರಮ್ ಗಾಡ್ಸ್ ಗ್ರೇಸ್ ವಿ ಆರ್ ಆಲ್ ಹೆಲ್ದಿ. ಆ್ಯಂಡ್ ನನ್ನ ಮಗನಿಗೂ ಆ್ಯಕ್ಚುಲಿ ಮಕ್ಳಿಗೆ ಬೇಗ ಇದಾಗ್ತೈತಿ, ಮಕ್ಕಳನ್ನ ಹುಷಾರಾಗಿ ನೋಡ್ಕೋರಿ ಅಂತ ಹೇಳ್ತಿರ್ತಾರೆ. ಬಟ್ ಇಂಥವೆಲ್ಲ ಒಳಗಿಂದನೇ ನಾವು ಇಂಥವೆಲ್ಲ ಒಳ್ಳೆ ಸೂಪರ್ ಫುಡ್ಸ್ನ ತಿನ್ನಿಸಿ ಅವ್ರನ್ನ ಒಳಗಿಂದನೇ ಹೆಲ್ದಿ ಇಟ್ಟರೆ ನಾವು ಹೆಚ್ಚಿನ ಕೇರ್ ಮಾಡಬೇಕಾದದ್ದು ಅವಶ್ಯಕತೆಯೇ ಇಲ್ಲ ಅಂತ ನನಗನ್ಸುತ್ತೆ. ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್.
ನಿಮ್ಗೆ ಎಕ್ಸ್ಪೀರಿಯನ್ಸಸ್ ಏನೇನು ಆಗಿದಾವು, ನಿಮ್ಮ ಪುಟ್ಟ ಮಕ್ಕಳಿದ್ದಾಗ ನೀವು ಏನೇನು ಮಾಡಿದಿರಿ ಅಂತ ಎಲ್ಲ ನಿಮ್ಗೆ ಕಮೆಂಟ್ ಮಾಡಿ ಹೇಳಿರಿ. ಅಕಸ್ಮಾತ್ ಈಗ ನೀವು ಬಾರ್ಮ್ ಇದ್ದ ತಾಯಂದರು ನೀವೇನೇನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದನ್ನೆಲ್ಲ ಹೇಳಿ. ಇವನ್ನೆಲ್ಲ ಹೆಚ್ಚು ಆಗಲ್ಲ, ಇವು 9 ತಿಂಗಳದಿಂದ ಕೊಡ್ಬೋದು. ಅದಕ್ಕಿಂತ ಮುಂಚೆ ನಾನು ಬರೀ ಅಕ್ಕಿ ಗಂಜಿ ರಾಗಿ ಗಂಜಿ ಮಾತ್ರ ಕೊಟ್ಟಿದ್ದೀನಿ 9 ತಿಂಗಳ ತನಕ. 6ನೇ ತಿಂಗಳದಿಂದ ಅವನಿಗೆ ಹೊರಗಿನ ಎಕ್ಸ್ಟರ್ನಲ್ ಫುಡ್ ಮಾಡಿದ್ರು ಬಹಳ ತೆಳ್ಳಗೆ ಒಳ್ಳೆ ಕೊಟ್ಟಿದ್ದೆ. ಬಟ್ ಆಮೇಲೆ ಇವನ್ನೆಲ್ಲ ಮಲ್ಟಿಗ್ರೇನ್ಸನ್ನೆಲ್ಲ ಕೊಡೋಕ್ಕೆ ಶುರು ಮಾಡಿದ್ದೀನಿ. ನನಗಂತೂ ಬಹಳ ಚೆನ್ನಾಗಿ ಅನಿಸಿದೆ. ನಿಮ್ಗೆ ಹೇಗೆ ಅನಿಸಿದೆ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಬಾಯ್.